ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಎರಡನೇ ಪಂದ್ಯದಲ್ಲಿ CSK ತಂಡ ತವರು ನೆಲದಲ್ಲಿ ಹೀನಾಯವಾಗಿ ಸೋತಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧ. ಇನ್ನು ಪಂಜಾಬ್ ವಿರುದ್ಧ ಚೆನ್ನೈ ತಂಡ ಸೋತ ತಕ್ಷಣವೇ ಮಾಜಿ ನಾಯಕ MS ಧೋನಿ, ಚೆನ್ನೈನ ಮಾಜಿ ನಾಯಕ MS ಧೋನಿ ಹೇಳಿದ್ದಾನೆ ಕೇಳಿದ್ರೆ ನೀವು ಕೂಡ ಸಾಕಾಗ್ತೀರಾ. ಅಷ್ಟಕ್ಕೂ MS ಧೋನಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಚೆನ್ನೈ ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂತ ಪಂಜಾಬ್ ಕಿಂಗ್ಸ್ ತಂಡ ಬೌಲಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳುತ್ತೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಚೆನ್ನೈ ತಂಡ ಬಂದ್ಬಿಟ್ಟು 209 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಹೌದು, ಚೆನ್ನೈ ಅಂತ ಚಿದಂಬರಂ ಅಂತ ಸ್ಟೇಡಿಯಂ ಅಲ್ಲಿ ಬಂದಾಗ 200 ಡಿಫೆಂಡ್ ಮಾಡಬೇಕು, ಆದ್ರೂ ಕೂಡ ಇಲ್ಲಿ ಸೋತಿದೆ ಚೆನ್ನೈ ಅಂದ್ರೆ ಎಲ್ಲರಿಗೂ ಕೂಡ ಅಚ್ಚರಿಯ ಸಂಗತಿ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡದ ಪರವಾಗಿ ಯಾರ್ಯಾರೆಲ್ಲ ಎಷ್ಟು ರನ್ ನೋಡಿದ್ರ ಅಂತ ನೋಡೋದಾಯ್ತು ಅಂತಂದ್ರೆ ಸಂಜು ಸ್ಯಾಮ್ಸನ್ ಅವರು 7 ರನ್ಗಳಿಗೆ ಔಟ್ ಆಗ್ತಾರೆ. ಹೌದು, ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಕಳಪೆ ಫಾರ್ಮ್ ಆದ್ರೆ ತೋರಿಸ್ತಾರೆ. ಇನ್ನೊಂದು ಕಡೆ ಗಾಯಕ್ವಾಡ್ 28 ರನ್ ಆಡಿ ಔಟ್ ಆದ್ರೆ ಆನಂತರ ಬಂದಂತ ಆಯುಷ್ ಮಾತ್ರ ಸಖತ್ತಾಗಿ ಆಡ್ತಾರೆ ಚೆನ್ನೈ ಪರ. ಹೌದು ಸ್ನೇಹಿತರೆ, ಆಯುಷ್ ಮಾತ್ರ ಅವರು 73 ರನ್ ಆದ್ರೆ ಹೊಡಿತಾರೆ 43 ಬಾಲ್ಗಳಲ್ಲಿ. ಆಯುಷ್ ಮಾತ್ರ ಅವರು 6-4, 5-6, 169 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ, 73 ರನ್ ಆದ್ರೆ ಹೊಡಿತಾರೆ. ಇನ್ನು ಶಿವಮ್ ದುಬೆ ಅವರು ಕೊನೆಯಲ್ಲಿ ಒಳ್ಳೆಯ ಕಾಂಟ್ರಿಬ್ಯೂಟ್ ಆದ್ರೆ ಕೊಡ್ತಾರೆ. ಹೌದು ಸ್ನೇಹಿತರೆ, 45 ರನ್ ಆದ್ರೆ ಹೊಡಿತಾರೆ ಶಿವಮ್ ದುಬೆ. ಇನ್ನು ಸರ್ಫರಾಜ್ ಖಾನ್ ಅವರು 12 ಬಾಲ್ಗಳಲ್ಲಿ 32 ರನ್ ಆಡಿ ಔಟ್ ಆಗ್ತಾರೆ. ಇವರು 266 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡಿ ಹೋಗ್ತಾರೆ. ಇನ್ನು ಚೆನ್ನೈ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 209 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಇನ್ನು 210 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ಪಂಜಾಬ್ ನ ಪರ ಪ್ರಿಯಾನ್ ಸಾರಿ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಪವರ್ ಪ್ಲೇ ನಲ್ಲಿ ಚೆನ್ನೈನ ಬೌಲರ್ಸ್ ಗಳನ್ನು ಧೂಳಿಪಟ ಮಾಡ್ತಾರೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, 11 ಬಾಲ್ಗಳಲ್ಲಿ 39 ರನ್ ಆದ್ರೆ ಹೊಡಿತಾರೆ, 3-4, 4-6, 354 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಪ್ರಭ್ಸಿಮ್ರನ್ ಸಿಂಗ್ 43 ರನ್, ಕೂಪರ್ ಕೋನಲ್ಲಿ 36 ರನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ 50 ರನ್ ಆದ್ರೆ ಆಡ್ತಾರೆ. ಇನ್ನು ವಧೇರಾ 10 ರನ್, ಶಶಾಂಕ್ ಸಿಂಗ್ 14 ಮತ್ತು ಮಾರ್ಕಸ್ ಸ್ಟೋನಿಸ್ 9 ರನ್ ಆಡಿ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ಕೂಡ ವಹಿಸುತ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ CSK ತಂಡದ ವಿರುದ್ಧ ಇದೀಗ ಪಂಜಾಬ್ ತಂಡ ಬಂದ್ಬಿಟ್ಟು ಗೆದ್ದಿದೆ. ಇನ್ನು ಸತತವಾಗಿ ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಚೆನ್ನೈ ತಂಡ 2 ಪಂದ್ಯಗಳನ್ನಾದ್ರೆ ಸೋತಿದೆ. ಇನ್ನು ಈ ಪಂದ್ಯ ಚೆನ್ನೈ ತಂಡ ಸೋತ ತಕ್ಷಣವೇ ಚೆನ್ನೈನ ಮಾಜಿ ನಾಯಕ ಆಗಿರುವಂತ MS ಧೋನಿ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ MS ಧೋನಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಚೆನ್ನೈ ತಂಡ ಇವತ್ತು ಸೋತಿದ್ದು ನನಗೆ ತುಂಬಾನೇ ಬೇಜಾರಾಗಿದೆ. ಯಾಕಂತಂದ್ರೆ ನಮ್ಮ ಮನೆ ಅಂಗಳದಲ್ಲಿ ನಾವು ಈ ರೀತಿ ಸೋಲು ಕಾಣೋದಂತಂದ್ರೆ ಅದು ನನಗೆ ಅಚ್ಚರಿಯ ಸಂಗತಿಯಾಗಿದೆ. ಯಾಕಂದ್ರೆ ಪಂಜಾಬ್ನವರಿಗೆ ನಾವು 209 ರನ್ ಆದ್ರೆ ಹೊಡಿತೇವೆ, ಅದನ್ನು ಇನ್ನು 8 ಬಾಲ್ ಉಳಿಸಿ ಹೊಡೆಯುತ್ತಾರೆ ಅಂತಂದ್ರೆ ನಮಗೆ ತುಂಬಾನೇ ಬೇಜಾರಾಗಿದೆ. ಇನ್ನು ಬೌಲಿಂಗ್ ನಲ್ಲಿ ಕೂಡ ನಮ್ಮ ಬೌಲರ್ಸ್ ಗಳು ತುಂಬಾನೇ ಎಡವಿದರು ಮತ್ತು ಬ್ಯಾಟಿಂಗ್ ನಲ್ಲಿ ಇನ್ನ 10 ಅಥವಾ 20 ರನ್ ಹೊಡಿಬಹುದಾಗಿತ್ತು. ಆದ್ರೂ ಕೂಡ ನಮ್ಮ ಒಳ್ಳೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡ್ತಾ ಇರಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಿಲ್ಲ ನಮ್ಮ ತಂಡದ ಆಟಗಾರರು ಅಂತಂದು ಧೋನಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.